ಬುರ್ಕಾ ಹಾಕಿಕೊಂಡು ಯುವತಿಯರ ಜೊತೆ ಸುತ್ತಾಡುತ್ತಿದ್ದ ಯುವಕನಿಗೆ ಸಾರ್ವಜನಿಕರು ಹಿಡಿದು ಥಳಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯ ಕುಂಬಳೆ ಎಂಬಲ್ಲಿ ಘಟನೆ ನಡೆದಿದೆ. ಕಾಲೇಜು ಯುವತಿಯರ ಜೊತೆ ಯುವಕ ಪ್ರಯಾಣಿಸ್ತಾ ಇದ್ದ ಗಾಳಿಗೆ ಮುಖದ ಬಟ್ಟೆ ಹಾರಿದ್ದಕ್ಕೆ ಯುವಕ ಸಿಕ್ಕಿಬಿದ್ದಿದ್ದಾನೆ. इधर काय केला है तू इधर काय केला है और कौन है ಬೀದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪುಷ್ಪಾ ಸಿನಿಮಾ ಮಾದರಿಯಲ್ಲಿ ಶ್ರೀಗಂಧ ಕಳ್ಳ ಸಾಗಾಣಿಕೆ ಮಾಡ್ತಿದ್ದವರನ್ನ ಬಂಧಿಸಿದ್ದಾರೆ. ಅಕ್ರಮವಾಗಿ ನೆರೆ ರಾಜ್ಯಕ್ಕೆ ಸಾಗಿಸ್ತಾ ಇದ್ದ 16 ಲಕ್ಷ ಮೌಲ್ಯದ ಶ್ರೀಗಂಧ ಜಪ್ತಿ ಮಾಡಲಾಗಿದೆ. ಜೊತೆಗೆ ಆರೋಪಿ ಪಿಕೆ ಭದ್ರುದ್ದೀನ್ ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಬೆಳಗಾವಿಯಲ್ಲಿ ಯೋಧನ ವಿರುದ್ಧ ಪ್ರೀತಿಸಿ ಮದುವೆಯಾಗಿ ಮೋಸ ಮಾಡಿದ ಆರೋಪ ಕೇಳಿಬಂದಿದೆ. ಯೋಧ ಅಕ್ಷಯ ನೆಲವಡೆ ವಿರುದ್ಧ ಸಾಮಾಜಿಕ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಯೋಧನ ಮನೆ ಎದುರು ಕಣ್ಣೀರಿಡುತ್ತಾ ಏಕಾಂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಂಬಿಸಿ ಮದುವೆಯಾಗಿ ಮತ್ತೊಂದು ಮದುವೆಗೆ ಯೋಧ ಅಕ್ಷಯ ಸಿದ್ಧನಾಗಿದ್ದಾನೆ ಅಂತ ಹೇಳಿ ಕಣ್ಣೀರಾಗ್ತಾ ಇದ್ದಾರೆ. ಎಲ್ಲ ಸ್ಕ್ರೀನ್ ಶಾಟ್ ನನ್ನ ಹತ್ರ ಇದ್ದಾವೆ ಸರ್. ನಾನು ಬರೇ ಮಾತಿಗೆ ಹೇಳ್ತಾ ಇಲ್ಲ, ನನ್ನ ಹತ್ರ ಪ್ರೂಫ್ ಇದ್ದಾವೆ ಅವನೇನೇನು ಮಾಡಿದ್ದಕ್ಕೆ. ಅದು ಕೇಳಿದೆ, ನಾನು ಕರೆದುಬಿಟ್ಟು ಬಡ್ದೆ, ಕಪಾಳಗಟ್ಟಿಗೆ ಒಂದು 2 ಬಡ್ದುಬಿಟ್ಟೇ ಕೇಳಿದ್ದೀನಿ, ನೀನು ನನ್ನ ಲೈಫ್ನ ಯಾಕೆ ಹಾಳು ಮಾಡಿದೆ? ನನ್ನಷ್ಟಕ್ಕೆ ನಾನು ನನ್ನ ಕೆಲಸ ಫೋಕಸ್ ಮಾಡಿಕೊಂಡು ಬದುಕ್ತಿರುವಾಗ ನೀನು ಯಾಕೆ ನನ್ನ ಲೈಫ್ನಲ್ಲಿ ಎಂಟ್ರಿ ಕೊಟ್ಟು ಈ ರೀತಿ ನನ್ನ ಲೈಫ್ ಹಾಳು ಮಾಡಿದೆ ಅಂತ. ಆಯಿತು, ನನ್ನಿಂದ ತಪ್ಪಾಯಿತು, ಹೌದು, ನನ್ನ ಅವ್ರ ಜೊತೆ ಸಂಬಂಧ ಇದೆ, ನನ್ನ ಗರ್ಲ್ ಫ್ರೆಂಡ್ಸ್ ಅವರು ಎಲ್ಲರೂ, ನಾನು ಇದೆಲ್ಲ ತಪ್ಪು ದಾರಿ ಬಿಡ್ತೀನಿ, ಈಗ ನಿಮ್ಮ ಜೊತೆ ಸರಿಯಾಗಿರ್ತೀನಿ ಅಂತ ಹೇಳ್ತಾನೆ ಸರ್. ನಾನು ಅದಕ್ಕೆ ಈಗ ನಾನು ಕೂಡ ತಪ್ಪು ದಾರಿ ತುಳಿದಿದ್ದೀನಲ್ಲ ಸರ್, ಅವನು ನಂಬಿಟ್ಟು ನಾನು ಕೂಡ ತಪ್ಪು ದಾರಿನೇ ತುಳಿದಿದ್ದೀನಿ. ಅದಕ್ಕೆ ಒಂದು ಚಾನ್ಸ್ ಕೊಟ್ಟೆ ಸರ್. ಇವತ್ತಲ್ಲ ನಾಳೆ ಒಂದು ರಿಜಿಸ್ಟ್ರೇಷನ್ ಮ್ಯಾರೇಜ್ ಹಾಕಾನೆ, ಅವನಿಗೆ ನಾನು ಸುಧಾರಿಸ್ತೇನೆ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನನ್ನಲ್ಲಿತ್ತು ಸರ್. ನಾನು ಆಯಿತು, ಇದೇ ಒಂದು ಕೊನೆ, ನಾನು ಇನ್ನು ಮುಂದೆ ಕ್ಷಮಿಸಲ್ಲ ಅಂತ ನಾನು ಕಂಟಿನ್ಯೂ ಮಾಡ್ತಾ ಹೋದೆ ಸರ್. 2 ವರ್ಷ ಆದ್ರೂ ನನಗೆ ಮನಸ್ಸೊಳಗೆ ಅದು ಕೊರಗಿತ್ತು ಸರ್, ಇವನು ಸುಧಾರಿಸಲ್ಲ ಅನ್ನೋದು. ಯಾವುದಕ್ಕೂ ನಾನು ಸುಮ್ಮನೆ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋದೆ ಸರ್. ಹಸ್ಬೆಂಡ್ ವೈಫ್ ಥರಾನೇ ಅವನು ಪ್ರತಿಯೊಂದು ಹಾಲಿಡೇಗೂ. ಬುರ್ಕಾ ಹಾಕಿಕೊಂಡು ಯುವತಿಯರ ಜೊತೆ ಸುತ್ತಾಡುತ್ತಿದ್ದ ಯುವಕನಿಗೆ ಸಾರ್ವಜನಿಕರು ಹಿಡಿದು ಥಳಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯ ಕುಂಬಳೆ ಎಂಬಲ್ಲಿ ಘಟನೆ ನಡೆದಿದೆ. ಕಾಲೇಜು ಯುವತಿಯರ ಜೊತೆ ಯುವಕ ಪ್ರಯಾಣಿಸ್ತಾ ಇದ್ದ ಗಾಳಿಗೆ ಮುಖದ ಬಟ್ಟೆ ಹಾರಿದ್ದಕ್ಕೆ ಯುವಕ ಸಿಕ್ಕಿಬಿದ್ದಿದ್ದಾನೆ. इधर काय केला है तू इधर काय केला है और कौन है ಬೀದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪುಷ್ಪಾ ಸಿನಿಮಾ ಮಾದರಿಯಲ್ಲಿ ಶ್ರೀಗಂಧ ಕಳ್ಳ ಸಾಗಾಣಿಕೆ ಮಾಡ್ತಿದ್ದವರನ್ನ ಬಂಧಿಸಿದ್ದಾರೆ. ಅಕ್ರಮವಾಗಿ ನೆರೆ ರಾಜ್ಯಕ್ಕೆ ಸಾಗಿಸ್ತಾ ಇದ್ದ 16 ಲಕ್ಷ ಮೌಲ್ಯದ ಶ್ರೀಗಂಧ ಜಪ್ತಿ ಮಾಡಲಾಗಿದೆ. ಜೊತೆಗೆ ಆರೋಪಿ ಪಿಕೆ ಭದ್ರುದ್ದೀನ್ ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಬೆಳಗಾವಿಯಲ್ಲಿ
ಯೋಧನ ವಿರುದ್ಧ ಪ್ರೀತಿಸಿ ಮದುವೆಯಾಗಿ ಮೋಸ ಮಾಡಿದ ಆರೋಪ ಕೇಳಿ ಬಂದಿದೆ. ಯೋಧ ಅಕ್ಷಯ ನೆಲವಡೆ ವಿರುದ್ಧ ಸಾಮಾಜಿಕ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಯೋಧನ ಮನೆ ಎದುರು ಕಣ್ಣೀರಿಡುತ್ತಾ ಏಕಾಂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಂಬಿಸಿ ಮದುವೆಯಾಗಿ ಮತ್ತೊಂದು ಮದುವೆಗೆ ಯೋಧ ಅಕ್ಷಯ ಸಿದ್ಧನಾಗಿದ್ದಾನೆ ಅಂತ ಹೇಳಿ ಕಣ್ಣೀರಾಗ್ತಾ ಇದ್ದಾರೆ. ಎಲ್ಲ ಸ್ಕ್ರೀನ್ ಶಾಟ್ ನನ್ನ ಹತ್ರ ಇದ್ದಾವೆ ಸರ್. ನಾನು ಬರೇ ಮಾತಿಗೆ ಹೇಳ್ತಾ ಇಲ್ಲ, ನನ್ನ ಹತ್ರ ಪ್ರೂಫ್ ಇದ್ದಾವೆ ಅವನೇನೇನು ಮಾಡಿದ್ದಕ್ಕೆ. ಅದು ಕೇಳಿದೆ, ನಾನು ಕರೆದುಬಿಟ್ಟು ಬಡ್ದೆ, ಕಪಾಳಗಟ್ಟಿಗೆ ಒಂದು ಎರಡು ಬಡ್ದುಬಿಟ್ಟೇ ಕೇಳಿದ್ದೀನಿ, ನೀನು ನನ್ನ ಲೈಫ್ನ ಯಾಕೆ ಹಾಳು ಮಾಡಿದೆ? ನನ್ನಷ್ಟಕ್ಕೆ ನಾನು ನನ್ನ ಕೆಲಸ ಫೋಕಸ್ ಮಾಡಿಕೊಂಡು ಬದುಕ್ತಿರುವಾಗ ನೀನು ಯಾಕೆ ನನ್ನ ಲೈಫ್ನಲ್ಲಿ ಎಂಟ್ರಿ ಕೊಟ್ಟು ಈ ರೀತಿ ನನ್ನ ಲೈಫ್ ಹಾಳು ಮಾಡಿದೆ ಅಂತ. ಆಯಿತು, ನನ್ನಿಂದ ತಪ್ಪಾಯಿತು, ಹೌದು, ನನ್ನ ಅವ್ರ ಜೊತೆ ಸಂಬಂಧ ಇದೆ, ನನ್ನ ಗರ್ಲ್ ಫ್ರೆಂಡ್ಸ್ ಅವರು ಎಲ್ಲರೂ, ನಾನು ಇದೆಲ್ಲ ತಪ್ಪು ದಾರಿ ಬಿಡ್ತೀನಿ, ಈಗ ನಿಮ್ಮ ಜೊತೆ ಸರಿಯಾಗಿರ್ತೀನಿ ಅಂತ ಹೇಳ್ತಾನೆ ಸರ್. ನಾನು ಅದಕ್ಕೆ ಈಗ ನಾನು ಕೂಡ ತಪ್ಪು ದಾರಿ ತುಳಿದಿದ್ದೀನಲ್ಲ ಸರ್, ಅವನು ನಂಬಿಟ್ಟು ನಾನು ಕೂಡ ತಪ್ಪು ದಾರಿನೇ ತುಳಿದಿದ್ದೀನಿ. ಅದಕ್ಕೆ ಒಂದು ಚಾನ್ಸ್ ಕೊಟ್ಟೆ ಸರ್. ಇವತ್ತಲ್ಲ ನಾಳೆ ಅವ್ನು ರಿಜಿಸ್ಟ್ರೇಷನ್ ಮ್ಯಾರೇಜ್ ಹಾಕಾನೆ, ಅವ್ನಿಗೆ ನಾನು ಸುಧಾರಿಸ್ತೇನೆ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನನ್ನಲ್ಲಿ ಇತ್ತು ಸರ್. ನಾನು ಆಯಿತು, ಇದೇ ಒಂದು ಕೊನೆ, ನಾನು ಇನ್ನು ಮುಂದೆ ಕ್ಷಮಿಸಲ್ಲ ಅಂತ ನಾನು ಕಂಟಿನ್ಯೂ ಮಾಡ್ತಾ ಹೋದೆ ಸರ್. 2 ವರ್ಷ ಆದ್ರೂ ನನಗೆ ಮನಸ್ಸೊಳಗೆ ಅದು ಕೊರಗಿತ್ತು ಸರ್, ಇವನು ಸುಧಾರಿಸಲ್ಲ ಅನ್ನೋದು. ಯಾವುದಕ್ಕೂ ನಾನು ಸುಮ್ಮನೆ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋದೆ ಸರ್. ಹಸ್ಬೆಂಡ್ ವೈಫ್ ಥರಾನೇ ಅವನು ಪ್ರತಿಯೊಂದು ಹಾಲಿಡೇಗೂ